ಓಂ ನಮೋ ಭಗವತೆ ವಾಚಸ್ಪತಯೇ. ಶ್ರೀಮದ್ ಭಾಗವತದ 3ನೇ ಸ್ಕಂದದ 1ನೇ ಅಧ್ಯಾಯದ 16 ಶ್ಲೋಕಗಳವರೆಗೆ ಈ ಹಿಂದೆ ಸಾರಾಂಶ ನೋಡಿದ್ದೀವಿ. ಅಲ್ಲಿ ಕೆಲವು ಶಬ್ದಗಳ ಅರ್ಥಗಳನ್ನು ಗಮನಿಸುವುದು ಉಳಿದಿದೆ. 7ನೇ ಶ್ಲೋಕದಲ್ಲಿ ಸ್ನುಷಾಯಾಹ ಅಸ್ರೈಹಿ ಹರಂತ್ಯಾಹ ಕುಚ ಕುಂಕುಮಾನಿ ಅಂತಿದೆ. ದ್ರೌಪದಿಯ ಮೇಲೆ ಒಂದು ದೌರ್ಜನ್ಯ ನಡೆದಾಗ ಆಕೆ ದುಃಖದಿಂದ ಕಣ್ಣೀರು ಸುರಿಸಿದ್ಲು. ಕಣ್ಣೀರು ಧಾರಾಕಾರವಾಗಿ ಸುರಿದು ಎದೆಗೆ ಹಚ್ಚಿಕೊಂಡಿದ್ದಂಥ ಕುಂಕುಮ ಕೇಸರಿ ಎಲ್ಲವೂ ತೊಳೆದು ಹೋಯಿತು. ಇಷ್ಟಾದರೂ ಧೃತರಾಷ್ಟ್ರ ತನ್ನ ಮಕ್ಕಳ ಆ ದೌರ್ಜನ್ಯವನ್ನು ತಡೆಯಲಿಲ್ಲ ಅಂತ ಹೀಗೇನಿದೆ. ಅದಕ್ಕೆ ಶ್ರೀಧರರು ಇನ್ನೊಂದು ವ್ಯಾಖ್ಯಾನ ಮಾಡಿದ್ದಾರೆ. ದ್ರೌಪದಿ ಏನು ದುಃಖದಿಂದ ಧಾರಾಕಾರವಾಗಿ ಕಣ್ಣೀರು ಸುರಿಸಿದ್ಲು, ತನ್ನ ಎದೆಗೆ ಹಚ್ಚಿಕೊಂಡ ಕುಂಕುಮವನ್ನು ತೊಳೆಯುವಷ್ಟರ ಮಟ್ಟಿಗೆ ಆಕೆ ರೋಧಿಸಿದಳು ಅಂತ ಒಂದರ್ಥ. ಅಥವಾ ಮುಂದೆ ಅದು ಯುದ್ಧಕ್ಕೆ ಕಾರಣ ಆಯಿತು. ಯುದ್ಧಕ್ಕೆ ಕಾರಣ ಆದಾಗ ಶತ್ರುಗಳೆಲ್ಲ ಸತ್ತು ಹೋದಾಗ ಅವರ ಪತ್ನಿಯರು ತಮ್ಮ ಎದೆಗೆ ಹಚ್ಚಿಕೊಂಡಿದ್ದಂಥ ಕುಂಕುಮವು ಕೇಸರಿ ಎಲ್ಲವೂ ತೊಳೆದು ಹೋಗುವಷ್ಟು ಧಾರಾಕಾರವಾಗಿ ಅಳುವಂತಾಯಿತು ಅಂತಲೂ ಒಂದು ಅರ್ಥ ಬರೆದಿದ್ದಾರೆ. ಇವೆರಡನ್ನೂ ಇಲ್ಲಿ ಬೇರೆ ಬೇರೆ ವ್ಯಾಖ್ಯಾನಗಳು ಇದ್ದುದನ್ನು ಹೇಳಿದ್ದೇನಷ್ಟೇ. ಆದರೂ ತನ್ನ ಎದೆಗೆ ಬೆಳೆದುಕೊಂಡ ಕುಂಕುಮ ಕೇಸರಿ ಎಲ್ಲವೂ ತೊಳೆದು ಹೋಗುವಷ್ಟು ಧಾರಾಕಾರವಾಗಿ ಕಣ್ಣೀರು ಸುರಿಸಿದಳು ಅನ್ನುವ ಅರ್ಥ ಹೆಚ್ಚು ಯೋಗ್ಯ. ಮುಂದೆ 8ನೇ ಶ್ಲೋಕ, ದ್ಯೂತೆ ತ್ವಧರ್ಮೇಣ ಜಿತಸ್ಯ ಸಾಧೋಹ ಅಂತ. ಸಜ್ಜನನಾದ ಈ ಯುಧಿಷ್ಠಿರ ಅವನು ಸತ್ಯಾವಲಂಬ, ಸತ್ಯವನ್ನೇ ಯಾವತ್ತೂ ಕೂಡ ಆಶ್ರಯಿಸಿದವನು, ಊರುಗೋಲಿನಂತೆ ಆಶ್ರಯಿಸಿದವನು ಅಂತಾರೆ ವಿಜಯಧ್ವಜರು. ಅವಲಂಬ ಆಧಾರ ಎಷ್ಟಿ ಅಂತ ಬರೆದಿದ್ದಾರೆ. ಹಾಗೆ ಅವನು ಸಜ್ಜನ ಆದ್ದರಿಂದ ತನ್ನ ಪಾಲಿನ ತನ್ನ ಪೂರ್ವಿಕರ ಸಂಪತ್ತು ಅವನಿಗೆ ಸಿಗಬೇಕಾಗಿತ್ತು, ರಾಜ್ಯದ ಪಾಲು ಸಿಗಬೇಕಾಗಿತ್ತು. ವನವಾಸ ಮುಗಿಸಿ ಬಂದ, ಆದರೂ ಅದನಿಗೆ ಅದು ಸಿಗಲಿಲ್ಲ ಅಂತ ಅದರ ಅರ್ಥ. ತಮೋಜುಷಾಣ ಅಂತಿದೆ. ತಮೋಗುಣವನ್ನು ಅವಲಂಬಿಸಿದವನು, ತಾಮಸ ಸ್ವಭಾವಕ್ಕೆ ಬಲಿಯಾದವನು ಅಂತ ಅದರ ಅರ್ಥ. ಅಥವಾ ತಾಮಸನಾದ ಈ ದುರ್ಯೋಧನನನ್ನ ಹೆಚ್ಚು ಓಲೈಸಿದವನು, ಆ ಮಗನ ಬಗ್ಗೆ ದುರಭಿಮಾನ ಇದ್ದವನು ಅಂತ ಇನ್ನೊಂದು ಅರ್ಥ ಆಗ್ತದೆ. ಯಥಾರ್ಥ ಜ್ಞಾನಕ್ಕೆ ನಾಶಕವಾದ ಮಗನನ್ನ ಮಾತನ್ನ ಅವಲಂಬಿಸಿದವನು ಅಂತ ವಿಜಯಧ್ವಜರು ಅರ್ಥ ಬರೆದಿದ್ದಾರೆ. ತಾಮಸನಾದ ಪುತ್ರನ ಮಾತನ್ನೇ ಕೇಳ್ತಾ ಇದ್ದವನು ಅಂತ ಯಾದವಾರ್ಯರು ಅರ್ಥ ಬರೆದಿದ್ದಾರೆ. ಹೀಗೆ ಪಾಂಡವರು ತಮ್ಮ ಪಾಲನ್ನು ಬೇಡಿದರೂ ಕೂಡ ಈ ಧೃತರಾಷ್ಟ್ರ ರಾಜ್ಯವನ್ನು ಕೊಡದೇ ಇದ್ದಾಗ ಆ ಕಾರಣದಿಂದ ಬೇಸತ್ತ ವಿದುರ ಅರಮನೆಯನ್ನು ಬಿಟ್ಟು ಹೊರಗೆ ನಡೆದ ಅಂತ ಅದರ ತಾತ್ಪರ್ಯ. ಮುಂದೆ ಕೃಷ್ಣ ನಡೆಸಿದ ಸಂಧಾನದ ವಿವರ. ಪಾಂಡವರು ಕೃಷ್ಣನನ್ನ ಸಭೆಗೆ ಕಳಿಸಿದ್ರು. ಜಗದ್ಗುರುವಾದ ಕೃಷ್ಣ ಕೌರವರ ಸಭೆಗೆ ಬಂದ. ಬೇರೆ ಎಲ್ಲ ಜನರಿಗೆ ಅವನ ಮಾತು ಅಮೃತದಂಥ ಮಾತು. ಅದನ್ನ ಈ ಧೃತರಾಷ್ಟ್ರ ಕೇಳಲಿಲ್ಲ. ಯಾಕೆಂದ್ರೆ ಹೃತ ಪುಣ್ಯ ಲೇಷ, ಅವನಲ್ಲಿ ಪಾಪವೇ ಬಹಳ ಇತ್ತು, ಪುಣ್ಯ ಅಲ್ಪ ಇತ್ತು, ಅದು ಕೂಡ ನಷ್ಟವಾಗಿತ್ತು ಅಂತ ವಿಜಯಧ್ವಜರು ಹೇಳ್ತಾರೆ. ಲಿಷ ಅಲ್ಪೀಭಾವೆ ಅನ್ನೋ ಧಾತುವಿನ ಮೂಲಕ ಲೇಷ ಅಂದ್ರೆ ಕಡಿಮೆ ಅಂತ ಹೀಗಾದ್ರ ಅರ್ಥ. ಯಾವ ಗುರುವಿನ ಮಾತನ್ನಾದರೂ ಕೇಳಲೇಬೇಕು. ಜಗದ್ಗುರುವಾದ ಕೃಷ್ಣನ ಮಾತು ಕೇಳಬೇಕಾಗಿತ್ತು, ಇವನು ಕೇಳಲಿಲ್ಲ.
ಅವನ ಮಾತು, ಕೃಷ್ಣನ ಮಾತು ಅಮೃತಾಯನಾನಿ, ಅಮೃತಕ್ಕೆ ಕಾರಣವಾದ್ದು, ಅಂದ್ರೆ ಮೋಕ್ಷಾದಿ ಫಲದಾಯಕವಾದದ್ದು ಅಂತ ಅದರ ಅರ್ಥ ಹೇಳ್ತಾರೆ ವಿಜಯಧ್ವಜರು ಮತ್ತು ಯಾದವಾರ್ಯರು. ಅಮೃತಾಯನ ಅಂದ್ರೆ ಅಮೃತವನ್ನು ಸುರಿಸುವಂತಹ ಆಹ್ಲಾದಕರವಾದ ಮಾತು ಅಂತ ಅರ್ಥ ಶ್ರೀಧರಾದಿಗಳು ಬರೆದಿದ್ದಾರೆ. ಮುಂದೆ 10ನೇ ಶ್ಲೋಕ. ಕೃಷ್ಣನ ಮಾತನ್ನ ಈ ದುರ್ಯೋಧನ, ಧೃತರಾಷ್ಟ್ರ ಇವರು ಕೇಳಲಿಲ್ಲ. ಆಗ ಬೇಸತ್ತು ಈ ವಿದುರ ಕಾಡಿಗೆ ಹೊರಟೋದ, ತೀರ್ಥಯಾತ್ರೆಗೆ ಹೊರಟೋದ. 10ನೇ ಶ್ಲೋಕದಲ್ಲಿ ಈ ವಿದುರ ಮಾಡಿದಂಥ ವಿದುರ ನೀತಿ ಎನ್ನುವ ಉಪದೇಶದ ಬಗ್ಗೆ ಹೇಳ್ತಾರೆ. ಕೃಷ್ಣ ಹೊರಟೋದ ಮೇಲೆ, ಸಂಧಿ ವಿಫಲ ಆದ ಮೇಲೆ ಧೃತರಾಷ್ಟ್ರನಿಗೆ ಮನಸ್ಸಿನಲ್ಲಿ ಅಳುಕಿತ್ತು, ದಗುಡ ಇತ್ತು. ನನಗೊಂದಿಷ್ಟು ಉಪದೇಶಗಳನ್ನು ಹೇಳುಬಾ, ರಾಜನೀತಿಯನ್ನು ಹೇಳುಬಾ ಅಂತ ಕರೆದಿದ್ದ ಧೃತರಾಷ್ಟ್ರ. ಆಗ ಅಣ್ಣನಾದ ಅವನು ಕರೆದಾಗ ಈ ವಿದುರ ಅಲ್ಲಿಗೆ ಬಂದಿದ್ದ. ಮಂತ್ರದೃಶಾಂಬುರಿಯಾನ್, ರಾಜನೀತಿಯನ್ನ, ತತ್ವವನ್ನು ಬಲ್ಲವರಲ್ಲಿ ಹಿರಿಯ ಶ್ರೇಷ್ಠ ಈ ವಿದುರ. ಅವನು ಮಾಡಿದ ಆ ಉಪದೇಶವನ್ನು ವೈದುರಿಕಂ ವದಂತಿ, ವಿದುರ ನೀತಿ. ವೈದುರಿಕಂ ಅಂದ್ರೆ ವಿದುರನಿಗೆ ಸಂಬಂಧಪಟ್ಟ ನೀತಿ, ಅವನು ಹೇಳಿದ ನೀತಿ ಅಂತ. ಹೀಗೆ ವಿದುರೇಣ ಉಕ್ತಮೇವ ಸ್ವರ ರಾಜಾಧಿಕಂ ಪ್ರತಿ ವದಂತಿ. ಏನೇನು ವಿದುರ ಹಿಂದೆ ಪ್ರತಿಪಾದನೆ ಮಾಡಿದ್ನೋ ಅದನ್ನೇ ಇವತ್ತು ಕೂಡ ಮಂತ್ರಿಗಳಾದವರು ರಾಜರಿಗೆ ಪ್ರತಿಪಾದನೆ ಮಾಡ್ತಾರೆ. ಅಂಥ ವಿದುರ ನೀತಿಯನ್ನ ಅವನು ಹೇಳಿದ. ಆದರೂ ಆ ಹೇಳಿದ್ದನ್ನ ಈ ಧೃತರಾಷ್ಟ್ರ ಏನು ಕೇಳಲಿಲ್ಲ. ಬೇಸತ್ತ ವಿದುರ ರಾಜ್ಯ ಬಿಟ್ಟು ಹೊರಟೋದ ತೀರ್ಥಯಾತ್ರೆಗೆ ಅಂತ ಅರ್ಥ. ಮುಂದೆ 11ನೇ ಶ್ಲೋಕ. ಈ ಅಜಾತಶತ್ರು ಯುಧಿಷ್ಠಿರ ಇಲ್ಲಿಯವರೆಗೆ ನೀನು ಮಾಡಿದ ಅನ್ಯಾಯವನ್ನೆಲ್ಲ ಸಹಿಸಿಕೊಂಡಿದ್ದಾನೆ. ಬೇರೆ ಯಾರಾದರೂ ಸಹಿಸಿಕೊಂಡಿರ್ತಿರ್ಲಿಲ್ಲ. ಸಹಿಸಲಿಕ್ಕೆ ಅಸಾಧ್ಯವಾದ ನಿನ್ನ ಅನಾಚಾರವನ್ನೆಲ್ಲ, ಅನ್ಯಾಯವನ್ನೆಲ್ಲ ಅವನು ಸಹಿಸಿಕೊಂಡಿದ್ದಾನೆ. ಅವನಿಗೆ ಅವನ ಪಾಲನ್ನು ನೀನು ಕೊಟ್ಟು ಬಿಡು ಅಂತ ಹೇಳಿದ ವಿದುರ. ಯಾಕೆಂದ್ರೆ ಆ ಧರ್ಮರಾಜನಿಗೆ ಭೀಮಾರ್ಜುನರಂತಹ ಸಹೋದರರಿದ್ದಾರೆ. ಅರ್ಜುನನ ಜೊತೆಗೂಡಿದ ಈ ದುರ್ಯೋಧನ ತನ್ನ ಶತ್ರುಗಳನ್ನೆಲ್ಲ ಮಣಿಸುವ ಸಾಮರ್ಥ್ಯ ಇದ್ದವನು. ಅವನು ಯುದ್ಧಕ್ಕೆ ಬಂದು ನಿಂತರೆ ನಿನ್ನವರಿಗೆ ಏನೂ ಉಳಿಗಾಲ ಇಲ್ಲ. ನಿನಗೂ ಅವನ ಬಲ ಗೊತ್ತಿದೆ, ಅವನ ಬಲದ ಬಗ್ಗೆ ನಿನಗೂ ಭಯ ಇದೆ. ಹೀಗಿರೋದ್ರಿಂದ ಆ ಧರ್ಮರಾಜನಿಗೆ ಕೊಟ್ಟು ಬಿಡಬೇಕಾದ ಆ ಪಾಲನ್ನು ಕೊಟ್ಟು ಮುಗಿಸು ಅಂತ ಹೇಳಿದ. ಇಲ್ಲಿ ಶ್ರೀಧರರು, ವೀರರಾಘವರು ಮೊದಲಾದವರು ಅನುಸರಿಸಿದ ಪಾಠದಲ್ಲಿ ವೃಕೋದರಾಹಿಹಿ ಅಂತ ಪಾಠ ಇದೆ. ವೃಕೋದರನೆಂಬ ಹಾವು, ಅದು ಸಹಾನುಜೋಯತ್ರ ವೃಕೋದರಾಹಿಹಿ ಶ್ವಸನ್ ಋಷಾ ಯತ್ವಮಲಂ ಬಿಭೇಷಿ ಅಂತ ಹೀಗಿದೆ. ಈ ಭೀಮಸೇನೆಂಬ ಹಾವು ಈಗ ಬುಸುಗುಟ್ತಾ ಇದೆ. ಅದು ಸ್ವಶತ್ರು ಹಾವು ಬದಲು ಶ್ವಸನ್ ಋಷಾ ಅಂತ ಹೀಗಿದೆ. ಯಾದವಾರ್ಯರು ಮತ್ತು ವಿಜಯಧ್ವಜರು ಪರಿಗ್ರಹಿಸಿದ ಪಾಠದಲ್ಲಿ ವೃಕೋದರೋ ಹಿ, ವೃಕೋದರನು ಹಿ ಅನ್ನೋದು ಪ್ರಸಿದ್ಧಿಯನ್ನು ಅರ್ಥವನ್ನು ತೋರಿಸ್ತದೆ. ಅಂತೂ ಅರ್ಥ, ಅದರ ತಾತ್ಪರ್ಯ ಒಂದೇ ಆಗ್ತದೆ. ಭೀಮಸೇನ ಎಂಬ ಹಾವು ಈಗ ಬುಸುಗುಡ್ತಾ ಇದೆ. ಅದರ ಪರಾಕ್ರಮವನ್ನು ನೀನು ಕೂಡ ಈ ಹಿಂದೆ ನೋಡಿದ್ದಿ. ಆದ್ದರಿಂದ ಈ 5 ಜನ ಸಹೋದರರಿಗೆ ಕೊಡಬೇಕಾದ ಪಾಲನ್ನು ಕೊಟ್ಟು ಮುಗಿಸು ಅಂತ ಅದರ ತಾತ್ಪರ್ಯ. ಮುಂದೆ 12ನೇ ಶ್ಲೋಕ. ಯದಾತು ಪಾರ್ಥಾನ್ ಭಗವಾನ್ ಮುಕುಂದೋ ಅಂತ. ಮೋಕ್ಷವನ್ನೇ ಕೊಡಬಲ್ಲಂತಹ ಭಗವಂತ ಪಾಂಡವರ ಪಾಲಿಗಿದ್ದಾನೆ. ಪಾಂಡವರನ್ನು ತನ್ನವರನ್ನು ಸ್ವೀಕಾರ ಮಾಡಿದ್ದಾನೆ. ಸಕ್ಷಿತಿ ದೇವ, ಆ ಕೃಷ್ಣನಿಗೆ ಬೆಂಗಾವಲಾಗಿ ಜ್ಞಾನಿಗಳಿದ್ದಾರೆ, ಬ್ರಾಹ್ಮಣರಿದ್ದಾರೆ. ಕ್ಷಿತಿದೇವರು ಅಂದ್ರೆ ಭೂಸುರರು, ಅವರಿದ್ದಾರೆ. ಇಂದ್ರಾದಿ ದೇವತೆಗಳು ಅವನಿಗೆ ಅಧೀನರಾಗಿದ್ದಾರೆ. ಅವನು ಯದುದೇವ, ಎಲ್ಲ ಯದೋತ್ತಮರು, ಪ್ರದ್ಯುಮ್ನ, ಅನಿರುದ್ಧ ಮೊದಲಾದ ಯದುಶ್ರೇಷ್ಠರಿಗೂ ಅವನು ಹಿರಿಯ. ನಿರ್ಜಿತ ಅಶೇಷ ನೃದೇವ, ಎಲ್ಲ ತನ್ನ ಕಾಲದ ರಾಜರನ್ನು ಸದೆ ಪಡೆದವನು. ಅಂತಹ ಮಹಾಪರಾಕ್ರಮಿಯಾದ ಕೃಷ್ಣ
ಪಾಂಡವರ ಜೊತೆಗಿದ್ದಾನೆ. ನೀನು ಪಾಂಡವರ ವಿರೋಧ ಕಟ್ಟಿಕೊಂಡ್ರೆ ಯಾದವರ ವಿರೋಧವನ್ನು ಕಟ್ಟಿಕೊಂಡಂತೆ ಆಗ್ತದೆ. ಇದು ಜ್ಞಾನಿಗಳಾದ ಬ್ರಾಹ್ಮಣರಿಗೆ, ದೇವತೆಗಳಿಗೆ ಸಮ್ಮತವೂ ಆಗೋದಿಲ್ಲ. ಆದ್ರಿಂದ ಅವರಿಗೆ ಅವರ ಪಾಲನ್ನು ಕೊಟ್ಟು ಬಿಡುವಂತ ವಿದುರ ಹೇಳಿದ. ಮಮ ಪ್ರಾಣಾಹಿ ಪಾಂಡವಾಹ ಅಂತ ಪಾಂಡವರನ್ನ ತನಗೆ ಆತ್ಮೀಯರು ಅಂತ ಪರಿಗ್ರಹ ಮಾಡಿದ್ದಾನೆ ಕೃಷ್ಣ. ಮತ್ತೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯೋ ಭೂತಿರ್ ಧ್ರುವ ನೀತಿರ್ ಮತಿರ್ಮಮ ಅಂತ ಬಂದಿರುವಂತೆ, ಯೋಗೇಶ್ವರನಾದ ಕೃಷ್ಣ ಎಲ್ಲಿದ್ದಾನೋ, ಧನುರ್ಧರನಾದ ಅರ್ಜುನ ಎಲ್ಲಿದ್ದಾನೋ ಅಲ್ಲಿ ಯಾವತ್ತೂ ಗೆಲುವು ಅಂತಿದೆ. ಆದ್ರಿಂದ ಕೃಷ್ಣನ ಬೆಂಬಲವುಳ್ಳ ಪಾಂಡವರ ವಿರೋಧ ಸಲ್ಲದು ಅಂತ ವಿದುರ ಧೃತರಾಷ್ಟ್ರನಿಗೆ ಬೇಕಾದಷ್ಟು ತಿಳಿ ಹೇಳಿದ. ಆದ್ರೆ ಇಷ್ಟಾದರೂ ಆತನ ಮಂತ್ರಾಲೋಚನ, ಆತ ಹೇಳಿದ ಬೋಧೆ ಈ ಧೃತರಾಷ್ಟ್ರನ ಮನಸ್ಸಿಗೆ ಮುಟ್ಲಿಲ್ಲ. ಆಗ ವಿದುರ ಬೇಸತ್ತು ಆ ಕಾರಣದಿಂದ ಕಾಡಿಗೆ ಹೊರಟೋದ, ತೀರ್ಥಯಾತ್ರೆಗೆ ಹೊರಟೋದ ಅಂತ ಅದರ ತಾತ್ಪರ್ಯ. ಹೀಗೆ ಇವತ್ತು ನಾವು ಅನೇಕ ಶಬ್ದಗಳ ಅರ್ಥಗಳನ್ನು ನೋಡಿದ್ದೀವಿ. 12ನೇ ಶ್ಲೋಕದವರೆಗೆ ಈ ಭಾಗ ಸಮಾಪ್ತ ಆಗಿದೆ.